ಇದೊಂದು ಮಹತ್ತರವಾದ ರಾಜಕೀಯ ಬೆಳವಣಿಗೆಯ ವಿಚಾರ ದೆಹಲಿಯಲ್ಲಿ ನಡೆದಂತೆ. ಇದು ಆಶ್ಚರ್ಯವನ್ನು ಆಘಾತವನ್ನು ಉಂಟು ಮಾಡಬೇಕಾಗಿಲ್ಲ. ಆದರೆ ಭಾರತೀಯ ರಾಜಕಾರಣ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು. ರಾಘವ್ ಚಡ್ಡಾ ಅವರು ತಮ್ಮ 7 ಜನ ರಾಜ್ಯಸಭಾ ಸದಸ್ಯರೊಂದಿಗೆ ಪಕ್ಷಾಂತರ ಮಾಡಿದ್ದು ಅಥವಾ BJP ಸೇರಿದ್ದು. BJP ರಾಜಕಾರಣದಲ್ಲಿ ಇಂಥ ಆಪರೇಷನ್ ಕಮಲದ ಹಲವು ಉದಾಹರಣೆಗಳು ಸಿಗ್ತವೆ. ಅದು ಎಲ್ಲಿವರೆಗೆ ಅದು ನ್ಯಾಯನ ಅಲ್ವಾ ಧರ್ಮನ ಅನ್ನೋ ಪ್ರಶ್ನೆ ಕೂಡ ಮಾಡಲಾಗದ ಒಂದು ಸ್ಥಿತಿಗೆ ದೇಶದ ರಾಜಕಾರಣ ಬಂದು ತಲುಪಿದೆ. ಹೆಮ್ಮೆಯಿಂದ ಹೌದಾ ಆಮ್ ಆದ್ಮಿ ಪಕ್ಷ ಹೋಯ್ತಾ ಹಾ BJP ಬಂದ್ರ 7 ಜನ, ಈ ರೀತಿಯ ಚರ್ಚೆಗಳು ನಡೆಯುವಂತಾಗಿದೆ. ಹಾಗಿದ್ರೆ ಇದರ ಒಟ್ಟಾರೆ ಪರಿಣಾಮ ಏನಾಗುತ್ತೆ ಅಂತ. ಈ 7 ಜನ ರಾಜ್ಯಸಭಾ ಸದಸ್ಯರು ಬಹುತೇಕ ಎಲ್ಲರೂ ಕೂಡ ಪಂಜಾಬ್ಗೆ ಸೇರಿದವರು. ಮುಂದಿನ ಪಂಜಾಬ್ ಚುನಾವಣೆಯಲ್ಲಿ BJPಗೆ ಸಹಾಯ ಆಗ್ಬೋದು ಅನ್ನೋದು ಒಂದಾದರೆ, ಇಡೀ ರಾಜ್ಯಸಭೆಯ ಸ್ಟ್ರಕ್ಚರ್ ಇದೆಯಲ್ಲ ಅದರಲ್ಲೊಂದು ಕೆಲವೊತ್ತು ಬದಲಾವಣೆ. ಯಾವುದು ಬದಲಾವಣೆ ಇದು? ಒಂದು ಇಡೀ ರಾಜ್ಯಸಭೆಯಲ್ಲಿ ಇರುವ ಸದಸ್ಯರ ಸಂಖ್ಯೆ ಇದೆಯಲ್ಲ 244. ಈ 244 ಸದಸ್ಯರಲ್ಲಿ NDA ಸದಸ್ಯರ ಸಂಖ್ಯೆ 145 ಇದೆ. ಆದರೆ ಯಾವುದೇ ಸಾಂವಿಧಾನಿಕ ತಿದ್ದುಪಡಿ ಮಾಡಿದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕಾನೂನನ್ನು ಬದಲಾವಣೆ ಮಾಡೋದಕ್ಕೆ ಹೋದರೆ ನಿಮಗೆ 3ರಲ್ಲಿ 2 ಭಾಗದಷ್ಟು ಬೆಂಬಲ ಇರಬೇಕು. ಆ ಬೆಂಬಲ NDAಗೆ ಇಲ್ಲ. ಸೊ ಕನಿಷ್ಠ ಅವರಿಗೆ 163 ಸ್ಥಾನಗಳು ಬೇಕು, ಅಷ್ಟಿಲ್ಲ. ಆದರೆ ಈ 7 ಜನ ಹೋಗುವ ಮೂಲಕ ಅವರ ಸ್ಟ್ರೆಂತ್ ಏನಿದೆ ರಾಜ್ಯಸಭೆಯಲ್ಲಿ ಅದು ಇನ್ನಷ್ಟು ಜಾಸ್ತಿ ಆಗತ್ತೆ. ಆದರೆ ಬಹುಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ, ರಾಜ್ಯಸಭೆಗೆ ಆಯ್ಕೆಯಾದಂಥ ಸದಸ್ಯರುಗಳಿದ್ದಾರೆ. ಅವರು ಈಗ ನೀವು ಕಾನೂನು ಪ್ರಕಾರ ಪಕ್ಷಾಂತರ ನಿಷೇಧ ಕಾನೂನು ಅಪ್ಲೈ ಆಗಲ್ಲ, ನಿಜ. ಯಾಕಂದರೆ ಅಲ್ಲಿ ಆಮ್ ಆದ್ಮಿ ಪಕ್ಷದ 10 ಸದಸ್ಯರಲ್ಲಿ 7 ಜನ ಹೋದರೆ ಎಸ್ ನೋ ಪ್ರಾಬ್ಲಮ್, ಅದು ಪ್ರತ್ಯೇಕ ಪಕ್ಷನೋ ಇನ್ನೊಂದು ಆಗುತ್ತೆ. ಆದರೆ ಅಲ್ಲಿ ನೈತಿಕತೆಯ ಪ್ರಶ್ನೆ. ರಾಘವ್ ಚಡ್ಡಾ ಆ್ಯಂಡ್ ಕಂಪನಿ ಇದೇ ರಾಜ್ಯಸಭೆಯಲ್ಲಿ ಕೂತ್ಬಿಟ್ಟು ನರೇಂದ್ರ ಮೋದಿಯವ್ರನ್ನ ಅಮಿತ್ ಶಾ ಅವ್ರನ್ನ ಬಾಯಿಗೆ ಬಂದಂಗೆ ಹೋಗುದು, ಸರ್ಕಾರವನ್ನು ತರಾಟೆಗೆ ತಗೊಂಡು ಈಗ ಇದ್ದಕ್ಕಿದ್ದ ಹಾಗೆ ಅವರು ಪಕ್ಷ ಬದಲಿಸಿದ್ದು. ಬಹುಮಟ್ಟಿಗೆ ಇದು ಸನ್ಮಾನ್ಯ ಕೇಜ್ರಿವಾಲ್ ಅವರಿಗೆ ಒಂದು ಶಾಕಿಂಗ್ ಅಂತ. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಈ 7 ಜನ ಸದಸ್ಯರಲ್ಲಿ 5 ಜನ ಸದಸ್ಯರು ಕೇಜ್ರಿವಾಲ್ ಜೊತೆಗೂ ಕೂಡ ಒಳ್ಳೆಯ ಸಂಪರ್ಕನ ಹೊಂದಿದ್ರು, ಪ್ರತಿದಿನ ಮಾತಾಡ್ತಿದ್ರು. ಕೇಜ್ರಿವಾಲ್ ಅವ್ರಿಗೆ ಗೊತ್ತೇ ಆಗಲಿಲ್ಲ ಇವ್ರು ಕೈ ಕೊಡ್ತಾರೆ ಅಂತ. ಸೇಮ್ ಟೈಮ್ ರಾಘವ್ ಚಡ್ಡಾ ಜೊತೆಗೂ ಕೂಡ ಅವ್ರ ಸಂಪರ್ಕ ಇತ್ತು. ಅಂದರೆ ಇಡೀ ಈ ಕಾರ್ಯಾಚರಣೆಯನ್ನು ಸಿನಿಮೀಯ ರೀತಿಯಲ್ಲಿ, ಯಾವುದೋ ಹಾಲಿವುಡ್ ಸಿನಿಮಾ ರೀತಿಯಲ್ಲಿ ರೂಪಿಸಲಾಗಿತ್ತು ಅಂತ ಮಾತಾಡ್ತಾ ಇದ್ದರು. ಯಾವಾಗ ಹೋಗಬೇಕು, ಏನು ಮಾಡಬೇಕು ಎಲ್ಲ ನಡೀತಾ ಇತ್ತು. ಕೇಜ್ರಿವಾಲ್ಗೆ ಗೊತ್ತೇ ಇರಲಿಲ್ಲ. ಅವರಿಗೆ ಅದರ ಬಗ್ಗೆ ಸಂಶಯ ಬಂದ ತಕ್ಷಣ ರಾಘವ್ ಚಡ್ಡಾ ಎಲ್ಲೋ ಮಾಡ್ತಿದ್ದಾರೆ ಅಂತ ರಾಘವ್ ಚಡ್ಡಾ ಅವರನ್ನು ರಾಜ್ಯಸಭೆಯ ಅವರ ನಾಯಕತ್ವದ ಸ್ಥಾನದಿಂದ ಎತ್ತಾಕಲಾಯಿತು. ಅವರೊಬ್ಬರು ಹೋಗ್ಬೋದು ಅಂದ್ಕೊಂಡಿದ್ದರು ಕೇಜ್ರಿವಾಲ್. ಆದರೆ ಆಗಲೇ ಪ್ಲ್ಯಾನ್ ವಾಸ್ ರೆಡಿ. ಗೇಮ್ ಪ್ಲ್ಯಾನ್ ಸಿದ್ಧವಾಗಿತ್ತು. ಅದು ಕೇಜ್ರಿವಾಲ್ ಅವರಿಗೆ ಗೊತ್ತೇ ಇರಲಿಲ್ಲ. ಹಾಗೆ ನೋಡಿದರೆ ಇಡೀ ಇದರಲ್ಲಿ ಕೇಜ್ರಿವಾಲ್ ಅವರ ತಪ್ಪು ಇದೆ ಅಂತ. ಕೇಜ್ರಿವಾಲ್ ಎಷ್ಟರ ಮಟ್ಟಿಗೆ ಅಪ್ಪಟ 100ಕ್ಕೆ 100ರಷ್ಟು ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳೋದು ಕಷ್ಟ ಇವತ್ತಿನ ಸಂದರ್ಭದಲ್ಲಿ. ಹಾಗೆಯೇ ಅವರ ರಾಜಕೀಯ ಮೂಗಳಿದೆಯಲ್ಲ ಅದು ಕೂಡ ಪ್ರಶ್ನಾತೀತ ಅಲ್ಲ. ಆದರೆ ಆಮ್ ಆದ್ಮಿ ಪಕ್ಷದಂಥ ಒಂದು ಎಕ್ಸ್ಪಿರಿಮೆಂಟ್ ಏನಿದೆ, ಪ್ರಯೋಗ ಏನಿದೆ, ಅದು ಈ ದೇಶದ ದೃಷ್ಟಿಯಿಂದ ಭಾಳ ಮುಖ್ಯವಾಗಿತ್ತು. ಆ ಪ್ರಯೋಗ ವಿಫಲವಾಗಬಾರ್ದಿತ್ತು. ಸೊ ದೆಹಲಿಯಲ್ಲಿ ಅವರು ಆಡಳಿತ ನಡೆಸಿದ ಸಂದರ್ಭದಲ್ಲೂ ಕೂಡ ಅವರ ಆದ್ಯತೆಗಳು ಶಿಕ್ಷಣ ಮತ್ತು ಆರೋಗ್ಯ ಅದು ಬಹಳ ಮುಖ್ಯ ಆಗಿತ್ತು. ಅದನ್ನು ಮಾಡ್ತಾಯಿದ್ರು. ಆದರೆ ಭಾರತೀಯ ಸಮಾಜ ಅದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿತ್ತೋ ಇಲ್ಲವೋ ಗೊತ್ತಿಲ್ಲ. ಈಗ ನೋಡಿದರೆ ಇಡೀ ಈ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ ಇದು ವಿಫಲ ಆಗುತ್ತಾ ಅನ್ನುವ ಪ್ರಶ್ನೆ. ಒಂದು ಕಡೆ ಕೇಜ್ರಿವಾಲ್ ಅವರ ವೈಯಕ್ತಿಕ ಇಮೇಜ್ ಏನಿದೆ ಅದು ಮೊದಲಿದ್ದಂತೆ ಇಲ್ಲ. ಅವರ ಇನ್ನೊಂದು ಮುಖ ಬಯಲಾಗ್ತಾ ಇದೆ. ಅದರ ಜೊತೆಗೆ ಅವರ ಜೊತೆಗೆ ಇದ್ದವರು ಸಾವಕಾಶವಾಗಿ ಅವರನ್ನು ಬಿಟ್ಟು ಹೋಗ್ತಿದ್ದಾರೆ. ಹಾಗಿದ್ದರೆ ಕೇಜ್ರಿವಾಲ್ ದುರಂತ ನಾಯಕರಾಗ್ತಾರೆ. ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಈ ಪ್ರಯೋಗ ನಿಂತೋಗ್ಬಿಡುತ್ತಾ ಗೊತ್ತಿಲ್ಲ. ಆದರೆ ಇದೇನಾದರೂ ಆಗಿದರೆ ಇದರ ಸಂಪೂರ್ಣ ಜವಾಬ್ದಾರಿ ಕೇಜ್ರಿವಾಲ್ ಅವರದ್ದೇ ಆಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಈ ನಮ್ಮ ಪಕ್ಷಾಂತರ ನಿಷೇಧ ಕಾನೂನು ಇದೆಯಲ್ಲ
ಆ ಕಾನೂನಿನಲ್ಲಿ ತಿದ್ದುಪಡಿ ಆಗಬೇಕು ಅಂತ. ಯಾಕೆಂದರೆ ನೀವು ಯೂಸ್ವಲಿ ನೀವು ಪಾರ್ಲಿಮೆಂಟ್ ಆದರೆ ಜನ ಆಯ್ಕೆ ಮಾಡ್ತಾರೆ, ಅವ್ರನ್ನ ರೀಕಾಲ್ ಮಾಡಬೇಕು ಅಂತ ಚರ್ಚೆಗಳು ಈ ಸಮಾಜದಲ್ಲಿ ನಡೀತಾ ಇದ್ದವು ಬಿಡಿ. ರಾಜ್ಯಸಭೆಗಾಗಲ್ಲ, ಒಂದು ರಾಜಕೀಯ ಪಕ್ಷದ ಸದಸ್ಯರುಗಳು ಆಯ್ಕೆ ಮಾಡೋದು ರಾಜ್ಯಸಭೆಗೆ. ಹಾಗಿದ್ದಾಗ ಆಮ್ ಆದ್ಮಿ ಪಕ್ಷದ ಸದಸ್ಯರುಗಳು ಆಯ್ಕೆ ಮಾಡಿ ರಾಜ್ಯಸಭೆಗೆ ಹೋದಂಥ ರಾಘವ್ ಚಡ್ಡಾ ಮತ್ತು 7 ಜನ ಇದ್ದಾರಲ್ಲ, ಅದು ನೈತಿಕವಾಗಿ ಸರಿಯಲ್ಲ ಅನ್ನೋದ್ರ ಜೊತೆಗೆ ಇದು ಪಕ್ಷಾಂತರ ನಿಷೇಧ ಕಾನೂನಿನಲ್ಲಿ ಇದನ್ನು ಬೇರೆ ರೀತಿ ಟ್ರೀಟ್ ಮಾಡಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಸೊ ರಾಜ್ಯಸಭೆಗೆ ಹೀಗೆ ಆಯ್ಕೆ ಆಗುವವನು, ಯಾಕೆಂದರೆ ಅವರು ವಿಧಾನಸಭೆಯಿಂದ ಆಯ್ಕೆ ಆಗಿರ್ತಾರೆ, ಇವರು ಪಂಜಾಬ್ ವಿಧಾನಸಭೆಯಿಂದ ಆಯ್ಕೆ ಆಗಿರ್ತಾರೆ. ಸೊ ಇವ್ರನ್ನ ಆಯ್ಕೆ ಮಾಡಿದವರು ಈಗಲೂ ಕೂಡ ಆಮ್ ಆದ್ಮಿ ಪಕ್ಷದ ಸದಸ್ಯರು. ಹಾಗಿರುವ ಸಂದರ್ಭದಲ್ಲಿ ಇವರು ಈ ರೀತಿ ಪಕ್ಷಾಂತರ ಮಾಡುವುದಿದೆಯಲ್ಲ, ಅದು ಇಡೀ ಆಯ್ಕೆಯಾದ ಸದಸ್ಯರು ಮತ್ತು ಆಯ್ಕೆ ಮಾಡಿದ ಸದಸ್ಯರುಗಳಿಗೆ ಮಾಡುವ ದ್ರೋಹ ಅಲ್ವಾ? ಈ ಬಗ್ಗೆ ಭಾರತೀಯ ಇದರಲ್ಲಿ ಚರ್ಚೆ ನಡೀಬೇಕು. ಅದ್ರ ಜೊತೆಗೆ ಇದೊಂದು ಸಾಮಾನ್ಯವಾದ ಕ್ರಿಯೆ ಅಂತ ಸ್ವೀಕಾರ ಮಾಡೋದಿದೆಯಲ್ಲ, ಆಪರೇಷನ್ ಕಮಲ, ಅದು ಜನತಂತ್ರಕ್ಕೆ ಒಳ್ಳೆಯದಲ್ಲ. ಇನ್ನೇನಾಗುತ್ತೆ, ಬಾಳಮಟ್ಟಿಗೆ ಹೇಳೋ ಹಾಗೆ ಈ ಪಕ್ಷ ಇನ್ನೂ ಒಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಹೊಡೆಯುತ್ತೆ, ಏನು ಹೊಡೆಯುತ್ತೆ ಗೊತ್ತಿಲ್ಲ. ಲೋಕಸಭೆಯಲ್ಲಿ ಹೆಚ್ಚಿನ ಸದಸ್ಯರಿಲ್ಲ, ಆದರೆ ಪಂಜಾಬ್ ಚುನಾವಣೆ ಬರೋ ಹೊತ್ತಿಗೆ ಏನಾಗುತ್ತೆ ಗೊತ್ತಿಲ್ಲ. ದೆಹಲಿಯಲ್ಲಿ ಪಕ್ಷ ನಲುಗಿ ಹೋಗಿದೆ. ಪ್ರಾಯಶಃ BJP ಇದನ್ನೆಲ್ಲ ನೋಡ್ತಾ ನಗ್ತಾ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷವನ್ನು ಹತ್ತಿಕ್ಕುವುದಕ್ಕೆ ನಡೆಸಿದ ಯತ್ನ ವಿಫಲ ಆಯಿತು. ಅಬ್ಕಾರಿ ಹಗರಣ ಹೆಸರಿನಲ್ಲಿ ಜೈಲಿಗಟ್ಟಲಾಯಿತು. ಆಗಲೂ ಪಕ್ಷ ನಲುಗಲಿಲ್ಲ. ಆದರೆ ಈಗ ಪಕ್ಷಾಂತರ, ಆಪರೇಷನ್ ಕಮಲ ಆ ಪಕ್ಷದ ದಟ್ ಶಕ್ತಿಯನ್ನೇ ಕುಂದಿಸ್ತಾ ಇರುವಂತೆ ಕಾಣುತ್ತೆ. ಏನಾಗುತ್ತೋ ಲೆಟ್ಸ್ ವೇಟ್ ಅಂಡ್ ಸಿ.